ಇಲ್ಲಿ ಅನಂತಕುಮಾರ್ ಹೆಗಡೆಗೆ ಮುಖ್ಯಮಂತ್ರಿಗಳು ಒಂದು ಟಾಂಗ್ ಕೊಡ್ತಾ ಇದ್ದಾರೆ. ಎಲ್ಲಿದ್ಯಪ್ಪ ಅನಂತಕುಮಾರ ಅಂತ ನಾವು ಕೇಳಬೇಕಾಗುತ್ತೆ. ಮೇ 23ರ ನಂತರ ಎಲ್ಲಿದ್ಯಪ್ಪ ಅನಂತಕುಮಾರ ಅಂತ ನಾವು ಕೇಳಬೇಕಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಸಂಸದ ಅನಂತಕುಮಾರ್ ಹೆಗಡೆಗೆ ಟಾಂಗ್ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದಂತ ಒಂದು ಮಾತು ಬಹಳ ಟ್ರಾಲ್ ಆಗಿತ್ತು ಅಲ್ವಾ. ನಿಖಿಲ್ ಕುಮಾರಸ್ವಾಮಿ, ಇನ್ನೊಂದು ವಿಚಾರ, ನಿಖಿಲ್ ಕುಮಾರಸ್ವಾಮಿ ಅವರು ದಾಖಲೆ ಮತಗಳ ಅಂತರದಿಂದ ಗೆಲ್ತಾರೆ, ಚುನಾವಣೆ ಮುಗಿದ ಬಳಿಕ ಇವರೆಲ್ಲ ಎಲ್ಲಿರ್ತಾರೆ ನೋಡ್ಬೇಕು ಅಂತಾನು ಈಗಲೂ ಕೂಡ ಮುಖ್ಯಮಂತ್ರಿಗಳು ಟಾಂಗ್ ಕೊಡ್ತಾ ಇದ್ದಾರೆ. ಬಿಜೆಪಿಯವರು ಮೋದಿ ಫೋಟೋ ಇಟ್ಕೊಂಡು ಮತ ಕೇಳಬೇಕು ಅಂತ ಸ್ಥಿತಿಯಲ್ಲಿದ್ದಾರೆ. ಅವರ ವೈಯಕ್ತಿಕವಾದ ಸಾಧನೆಯಕ್ಕಿಂತ ಹೊರತಾಗಿ ಮೋದಿ ಫೋಟೋ ಇಟ್ಕೊಂಡು ಇವರೆಲ್ಲ ಮತ ಕೇಳ್ತಾ ಇದ್ದಾರೆ ಅಂತ ಕುಮಟಾದಲ್ಲಿ ಬಹುಶಃ ಆನಂದ್ ಅಸ್ನೋಟಿಕರ್ ಅವರ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ಅವರೇ ಹೇಳಿದಂತ ಒಂದು ಮಾತು, ಪುತ್ರನಿಗೆ ಎಲ್ಲಿದ್ಯಪ್ಪ ನಿಖಿಲ್ ಅನ್ನುವಂಥ ವಿಚಾರಣೆ ಬಹಳ ಟ್ರಾಲ್ ಆಗಿತ್ತಲ್ಲ, ಆ ವಿಚಾರನೆ ಎಲ್ಲಿದ್ಯಪ್ಪ ಅನಂತಕುಮಾರ ಅಂತ ಅವರು ಬದಲಾವಣೆ ಮಾಡಿ ಟಾಂಗ್ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆಗೆ. ಈ ಹಿಂದೆನೂ ಕೂಡ ಬಹುಶಃ ಅದನ್ನು ಬಹಳ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡಿದ್ದಾನೆ ಮುಖ್ಯಮಂತ್ರಿಗಳು, ಅದು ಗೊತ್ತಾಗ್ತಾ ಇದೆ ನಮ್ಗಿಲ್ಲಿ. ಯಾಕಂತಂದ್ರೆ ಹಿಂದೆ ಈ ಎಲ್ಲಿದ್ಯಪ್ಪ ನಿಖಿಲ್ ಅನ್ನುವಂಥ ವಿಚಾರ ಬಂದಾಗೆಲ್ಲ ಸ್ವಲ್ಪ ಸಿಟ್ಟಾಗ್ತಾ ಇದ್ದಿದ್ದು, ಇದೆಲ್ಲ ವಿರೋಧಿಗಳ ಷಡ್ಯಂತ್ರ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹಾಗಲ್ಲ, ಅದೇ ಡೈಲಾಗ್ ಅನ್ನ ಇಟ್ಕೊಂಡು ವಿರೋಧಿಗಳಿಗೆ ಇವರೇ ಟಾಂಗ್ ಕೊಡ್ತಾ ಇದ್ದಾರೆ. ಬಹಳ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ, ಆ ಡೈಲಾಗ್ ಅನ್ನ ಉಲ್ಲೇಖ ಮಾಡ್ತಾ ಅವರು ನೋಡ್ಕೊಂಬರೋಣ. ಎಲ್ಲಿದೆಯಪ್ಪ ಆನಂದ್ ಅಸ್ನೋಟಿಕರ್ ಅಂತ ಏನೋ ಕರೀತಾರೆ ಅಂತ ಹೇಳಿದ್ದಾರೆ. ಇವನ್ನೆಲ್ಲ ಈ ರೀತಿ ಟ್ರೋಲ್ ಮಾಡಿ ಇವರೆಲ್ಲ ಎಲ್ಲೆಲ್ಲಿ ಹೋಗ್ತಾರೋ ಈ ಚುನಾವಣೆ ಆದಮೇಲೆ ನೋಡೋಣಂತೆ. 18ರ ನಂತರ ನಿಖಿಲ್ ಕುಮಾರಸ್ವಾಮಿ ಅತ್ಯಂತ ದಾಖಲೆ ಮತದಲ್ಲಿ ಗೆಲ್ತಾನಲ್ಲ. ಜನಕ್ಕೀಗ ನರೇಂದ್ರ ಮೋದಿ ಮರೆತು ಹೋಗಿದ್ದಾರೆ. ಇವರು ನರೇಂದ್ರ ಮೋದಿ ಫೋಟೋ ಇಟ್ಕೊಂಡು ಹೋಗ್ಬೇಕು. ಇವರು ಕೆಲಸ ಮಾಡಿಲ್ವಲ್ಲ, ನನಗೂ ನೋಡಿ ಓಟ್ ಹಾಕ್ಬೇಡಿ, ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತಾರೆ. ಬದಿಟ್ಗಳಿ ಎಲ್ಲಿದೆಯಪ್ಪ ಅನಂತ್ ಹೆಗಡೆ ಅಂತ ಕರಿಬೇಕಾಯ್ತದೆ. 23 ಆದಮೇಲೆ, ಮೇ 23 ಆದಮೇಲೆ ಬದಿಟ್ಗಳಿ ಎಲ್ಲಿದೆಯಪ್ಪ ಅನಂತ್ ಹೆಗಡೆ ಅಂತ ಕರಿಬೇಕಾಯ್ತದೆ. 23 ಆದಮೇಲೆ, ಮೇ 23 ಆದಮೇಲೆ.